ಇದೇ ಅಭಿ ಹೇಳ್ತಾನೆ ನನಗೆ ಕುತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು, ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನನಗೆ. ಹೌದಾ, ನನಗೊಂದು ಕುತೂಹಲ. ಹೌದಾ, ಇಷ್ಟೊಂದಾ, ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ? ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರೂ ಮಾಡಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಟ್ರೋಲ್ ಪೇಜ್ಗಳಾಗಲಿ 300-400 ಅಂತಂದ್ರೆ ಕಮ್ಮಿ ಅಲ್ಲ, ಯಾರು ಮಾಡಲ್ಲ ಅಂತಂದ್ಬಿಟ್ಟು ನಾನು ಕೇಳ್ತೀನಿ. ಅದು ಇದೇ ಅಭಿ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು. ನಿನಗೂ ಕೊಡಿಸ್ತೀನಿ ಬಾ, ನಿನಗೇನು ಫೈನಾನ್ಷಿಯಲಿ ಇದೆ ಅದನ್ನು ನಾನು ನೋಡ್ಕೋತೀವಿ, ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೋತೀನಿ, ಮತ್ತು ನೀನು ಉಳ್ಕೊಳ್ಳೋಕ್ಕೆ ಮನೆ ಆಗಿರ್ಬೋದು ಅಂತಂದರೆ ರೂಮು, ಮನೆ, ನೀನು ಬೇಕಾದ್ರೆ ನಾನು ಎಲ್ಲಿ ಉಳ್ಕೊಳ್ತೀರಾ ಅಲ್ಲಿ ಅಂತ ಕೇಳ್ತೀನಿ. ಬೇಕಾದ್ರೆ ಮಹೇಶ್ ತಿಮ್ರೋಡಿ ಅವ್ರ ಮನೇಲಿ ಉಳ್ಕೊ, ಆಗಿಲ್ಲ ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾನೆ. ನನಗೊಂದು ಕನ್ಫ್ಯೂಷನ್, ಇದಕ್ಕೆಲ್ಲ ಫಂಡ್ ಇಲ್ಲ, ಎಲ್ಲಿಂದ ಬರುತ್ತೆ? ಇದೆಲ್ಲ ನಮಗೆಲ್ಲ ಖರ್ಚು, ಊಟ ತಿಂಡಿ ಎಲ್ಲ ಇದೆಲ್ಲ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ. ಸರಿ, ಹೌದಾ, ಇದು ಏನು ಈಗ ಸಮೀರ್ದು ವಿಡಿಯೋ ವೈರಲ್ ಆಯ್ತಲ್ಲ, ಆ ವಿಡಿಯೋ ವೈರಲ್ ಆಗಿ ಒಂದು 2-3 ದಿನಗಳ ನಂತರ ಇದೇ ಚಂದನ್ ಗೌಡರು ಒಂದು ವಿಡಿಯೋ ಮಾಡಾಕ್ತಾರೆ. ಆ ವಿಡಿಯೋದಲ್ಲಿ ಚಂದನ್ ಗೌಡರು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ,